ಈ ನಮ್ಮ ದೇವಿಮನೆ ಘಟ್ಟದಲ್ಲಿರೋ ಮಂಗಗಳಿಗೆ ಶೇಂಗಾ ಅಂದರೆ ತುಂಬ ಇಷ್ಟ ಅಂತೆ. ಇವಾಗ ಡಿಸೆಂಬರ್ ಟೈಮ್, ಇನ್ನೇನು ಸ್ವಲ್ಪ ದಿನ ಕಳೆದ್ರೆ ಹೊಸ ವರ್ಷನೇ ಸ್ಟಾರ್ಟ್ ಆಗುತ್ತೆ. ಸುಮಾರು ದಿನ ಆಯಿತು ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ನಂಗೆ 4 ದಿನ ರಜೆ ಉಂಟು, ಎಲ್ಲಾದರೂ ಹೋಗಿ ಬರುವ. ಸೊ ಇವಾಗ ಏನಾದರೂ ಟ್ರಿಪ್ಪಿಗೆ ಹೋದರೆ ಕರಾವಳಿ ಕಡೆಗೆ ಹೋಗಬೇಕಾಗತ್ತೆ. ಬಟ್ ಶಿರ್ಸಿಯಿಂದ ಘಟ್ಟದ ಕೆಳಗೆ ಇಳಿದ್ರೆ ಲೆಫ್ಟಿಗೆ ಹೋಗೋದಾ ರೈಟಿಗೆ ಹೋಗೋದಾ? ಲೆಫ್ಟ್ ರೈಟ್ ಅಂದರೆ ಈಗ ಲೆಫ್ಟಿಗೆ ಹೋದರೆ ನಮಗೆ ಸಿಗೋದು ಮಂಗಳೂರು ಆ ಕಡೆ, ರೈಟಿಗೆ ಅಂದರೆ ಗೋವಾ. ಬಟ್ ನಾನೇನು ಪರ್ತಗಾಳಿ ನೋಡಿಲ್ಲ, ಸೊ ಪರ್ತಗಾಳಿ ನೋಡ್ದಂಗೆ ಆಗುತ್ತೆ. ಗೋವಾ ಇಸ್ ಬೆಟರ್ ಆಪ್ಷನ್. ಪ್ರತಿ ವರ್ಷ ನಮ್ಮ ಊರಲ್ಲಿ ಡಿಸೆಂಬರ್ ತಿಂಗಳು ಬಂತು ಅಂದರೆ ನೆನಪಾಗೋದೆ ಈ ದೇವಸ್ಥಾನ. ದಿನಾಂಕ 26 ಡಿಸೆಂಬರ್ 2025. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಿರ್ಸಿಯ ಅಯ್ಯಪ್ಪ ನಗರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಮಂಡಳ ಪೂಜೆಯನ್ನು ನೆರವೇರಿಸಲಾಗುತ್ತೆ. ವಿಶೇಷ ಏನು ಅಂದರೆ ಈ ಪೂಜೆಯ ದಿನ ಬಂದಂತಹ ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತೆ. ಆ ಅನ್ನಪ್ರಸಾದವನ್ನು ಊಟ ಮಾಡಿ ನಂತರ ನಾವು ಹೋಗ್ತಾ ಇರೋದೆ ಗೋವಾಗೆ. ಸೊ ಈ ಶಿರ್ಸಿ ಕುಮಟಾ ರೋಡಲ್ಲಿ ಟ್ರಾವೆಲ್ ಯಾರ್ಯಾರು ಮಾಡಿದಾರೋ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನಿಂತು ಯಾನೆ ಬಾಯಿ ಕಾಣಿಕೆನ ಹಾಕಿನೇ ನಂತರ ಇಲ್ಲಿಂದ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅರೌಂಡ್ 1 ಅಲ್ಲ 2 ಅಲ್ಲ 3 ಜಾತ್ರೆ ಕಳೀತಾ ಬಂತು. 2 ವರ್ಷಕ್ಕೊಂದ್ಸತಿ ಜಾತ್ರೆನ ಆಚರಣೆ ಮಾಡ್ತಾರೆ ನಮ್ಮ ಶಿರ್ಸಿಲಿ. 2 ಜಾತ್ರೆ ಹಿಂದೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿತ್ತು ಈ ರೋಡ್ದು. ಬಟ್ 3ನೇ ಜಾತ್ರೆ ಬಂದರೂ ಮುಕ್ತಾಯವಾಗಿಲ್ಲ. ಆನ್ ದ ವೇ ಇವಾಗ ನಾವು ಹೋಗ್ತಾ ಇರೋದು ಗೋವಾಗೆ. ಈ ದೇವಿ ಮನೆ ಈ ಪಾಯಿಂಟಲ್ಲಿ ಸಾಕಷ್ಟು ಮಂಗಗಳು ನೋಡೋಕೆ ಸಿಗುತ್ತೆ. ಸೊ ನೀವೇನಾದರೂ ಮಂಗಗಳಿಗೆ ಏನಾದರೂ ಕೊಡಬೇಕು ಅಂತ ಇದ್ದರೆ ಶೇಂಗಾನ ಕೊಡಿ ಅಥವಾ ಬಾಳೆಹಣ್ಣನ್ನು ಕೊಡಿ. ಅದು ಬಿಟ್ಟು ಚಿಪ್ಸು ಬಿಸ್ಕೆಟನ್ನು ಆಗಲಿ ಕೊಡೋಕ್ಕೆ ಹೋಗಬೇಡಿ. ಒಂದು ಸೈಡ್ ಸಮುದ್ರ, ಇನ್ನೊಂದು ಸೈಡ್ ಬೆಟ್ಟ ಗುಡ್ಡಗಳು. ಈಗ ಸನ್ಸೆಟ್ ಟೈಮ್ ಶುರು ಆಯಿತು ಅಂದರೆ ಈ ರೋಡಲ್ಲಿ ಡ್ರೈವ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ಗಾಳಿ, ಸೂರ್ಯನ ಕಲರ್, ಈ ರಸ್ತೆ, ಇದೆಲ್ಲ ಜಸ್ಟ್ ಮ್ಯಾಜಿಕ್ ಅಂತ ಅನಿಸುತ್ತೆ. ಕಾರವಾರ ಹತ್ರ ಬರ್ತಿದ್ದಂಗೆ ಈ ಒಂದು ಟನಲ್ ಸಿಗುತ್ತೆ. ಈ ಟನಲ್ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಒಂದು ಸೈಲೆನ್ಸ್. ಈ ಟನಲಿಂದ ಹೊರಗಡೆ ಬರ್ತಿದ್ದಂಗೆ ಈ ಸಮುದ್ರದ ಅಲೆಗಳ ಶಬ್ದ ಹೇಳುತ್ತೆ, ವೆಲ್ಕಮ್ ಟು ಕಾರವಾರ. ಕಾರವಾರದಲ್ಲಿ ಕರಾವಳಿ ಉತ್ಸವ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ. ಈ ವರ್ಷ ಅನ್ಸುತ್ತೆ ಸುಮಾರು 6-7 ದಿನ ಕರಾವಳಿ ಉತ್ಸವ ನಮ್ಮ ಕರಾವಳಿಯ ಕಾರವಾರದಲ್ಲಿ ನಡೀತಾ ಇದೆ. ಸೊ ಈಗ ನಾನಿರೋದು ಕಾರವಾರದ ಕಾಳಿ ಬ್ರಿಡ್ಜ್ ಮೇಲೆ. ಸೊ ಒಂದು ಸನ್ಸೆಟ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ನಿಂತಿದ್ದೀವಿ. ಹೇಗೆ ಕಾಣ್ತಾ ಇದೆ ನೋಡಿ. ಈ ಲೊಕೇಶನ್ ನೋಡಿದ್ರೆ ಒಂದು ಸಾಂಗ್ ನೆನಪಾಗತ್ತೆ. ಅದ್ಯಾವ್ದು ಗೊತ್ತಾ? ಇದು ಮನೆಯದ ಹಾಡು, ಮೌನಗಳ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಒಂದು ಬಾರ್ಡರ್ ಎಂಟರ್ ಆಗಿದೆ. ಫಸ್ಟ್ ನಾವು ಮಾಡೋದು ಗಾಡಿ ಫ್ಯೂಲ್ನ ಟಾಪ್ ಅಪ್ ಮಾಡಿಸೋದು. ಯಾಕೆಂದರೆ ಕರ್ನಾಟಕ ಕಂಪೇರ್ ಮಾಡಿದ್ರೆ 6-7 ರುಪೀಸ್ ಕಡಿಮೆ ಇಲ್ಲ. ಇದು 96.96 ರುಪೀಸ್ ಪರ್ ಲೀಟರ್ ಇದೆ. ರೀಸೆಂಟಾಗಿ ಗೋವಾದಲ್ಲಿ ತುಂಬಾ ವೈರಲ್ ಆಗಿರೋ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಅದೇ ಈ ಸ್ಥಳ, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ಸವ ಮಠ. ವೆಲ್ಕಮ್ ಟು ದಕ್ಷಿಣ ಅಯೋಧ್ಯ ಪರ್ತಗಾಳಿ ಮಠಕ್ಕೆ. ಲಾಸ್ಟ್ ಟೈಮ್ ಬಂದಾಗ ಡೇ ಟೈಮಿಗೆ ಬಂದಿದೆ. ಬಟ್ ಇವಾಗ ಸಂಜೆ ಆಗಿದೆ, ಲೈಟಿಂಗ್ಸ್ ಇರುತ್ತೆ ಅಂತ ನೋಡಬೇಕು. ಬಟ್ ಇವಾಗ ಶ್ರೀರಾಮನ ಎದುರುಗಡೆ ಭಜನೆ ಗೀತಾ ಇದೆ, ನೋಡ್ಬರೋಣ ಬನ್ನಿ. ಪ್ರಪಂಚದಲ್ಲೇ ಅತಿ ಎತ್ತರವಾದ ಪ್ರಭು ಶ್ರೀರಾಮನ ಮೂರ್ತಿ ಇರೋದು ಇಲ್ಲೇ ನೋಡಿ. ಈ ಮೂರ್ತಿ ಬರೋಬ್ಬರಿ 77 ಅಡಿ ಇದೆ.
ಆ್ಯಂಡ್ ಪ್ರಪಂಚದಲ್ಲೇ ಅತಿ ಎತ್ತರವಾದ ಪ್ರಭು ಶ್ರೀರಾಮನ ಮೂರ್ತಿ ಕೂಡ ಹೌದು. ಆ್ಯಂಡ್ ರೀಸೆಂಟಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಮೂರ್ತಿಯನ್ನು ಅನಾವರಣ ಮಾಡಿದ್ರು. ಆಲ್ರೆಡಿ ಅದ್ರ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ಪ್ರೊಸೆಸಿಂಗಲ್ಲಿ ಇರೋದ್ರಿಂದ ಜಸ್ಟ್ ಈ ಲೈಟಲ್ಲಿ ಮಾತ್ರ ನಾವು ಸಂಜೆ ಬಂದರೆ ಪ್ರಭು ಶ್ರೀರಾಮನ ಮೂರ್ತಿ ನೋಡ್ಬೋದು. ಆ್ಯಂಡ್ ಇದನ್ನು ದಕ್ಷಿಣ ಅಯೋಧ್ಯೆ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ರೀಸನ್ ಇಲ್ಲಿರುವಂತಹ ಪ್ರಭು ಶ್ರೀರಾಮನ ಮೂರ್ತಿ ಆದರೆ ಇನ್ನೊಂದು ಸುಂದರವಾದ ಮಠ. ಸೊ ಅದನ್ನು ನೋಡ್ಕೊಬರೋಣ ಬನ್ನಿ. ಇದೇ ಡಿಸೆಂಬರ್ 24ರಿಂದ 31 ತನಕ ಇಲ್ಲಿ ಭಜನೆ ಸಪ್ತಾಹ ನಡೀತಾ ಇದೆ. ನೀವು ನೋಡ್ಬೋದು ಆಲ್ರೆಡಿ ಭಜನಾ ಕಾರ್ಯಕ್ರಮಗಳು ಕೂಡ ಜೋರಾಗಿ ನಡೀತಾ ಇದೆ. ಕೊಂಕಣ ತೀರದ ಕಲೆ, ವಾಸ್ತುಶಿಲ್ಪದ ವಿನ್ಯಾಸಗಳು ಇಲ್ಲಿರುವ ಗೋಡೆಗಳ ಮೇಲೆ ಸುಂದರವಾಗಿ ನಿರ್ಮಿಸಲಾಗಿದೆ. ದಿನ ಕಳೆಯುತ್ತಿದ್ದಂತೆ ಈ ಸ್ಥಳವನ್ನು ನೋಡಲು ಸಾವಿರಾರು ಜನರು ಆಗಮಿಸ್ತಾ ಇದ್ದಾರೆ. ಈ ಮಠದಲ್ಲಿ ಕಳೆಯುವ ಪ್ರತಿ ಕ್ಷಣವೂ ಕೂಡ ಸುಂದರ ಅನುಭವವನ್ನು ನೀಡುತ್ತೆ. ಇಲ್ಲಿ ಬಂದಂತಹ ಭಕ್ತರಿಗೆ ಪ್ರತಿದಿನ ಅನ್ನ ಸಂತರ್ಪಣೆ ಇರೋದ್ರಿಂದ ಇಲ್ಲಿ ನೋಡ್ಬೋದು ಫುಲ್ ತರಕಾರಿಗಳನ್ನು ಹೇಗೆ ಸೆಟ್ ಮಾಡಿ ಇಟ್ಟಿದ್ದಾರೆ ಅಂತ. ಹಾಗೆ ಈ ಒಂದು ಸಭಾಂಗಣ, ಇದೊಂದು ಮಂಟಪ, ಅದರ ನಂತರ ಅಲ್ಲಿರುವಂತಹ ಗರ್ಭಗುಡಿ. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ, ಡಿವೈನ್ ವೈಬ್ನ ಫೀಲ್ ಮಾಡಬೇಕು ಅಂದರೆ ಮಿಸ್ ಮಾಡದೆ ಈ ಪ್ಲೇಸಿಗೆ ಬನ್ನಿ. ಈ ಸ್ಥಳದ ಅಭಿವೃದ್ಧಿ ಕಾಮಗಾರಿ ಇನ್ನೂ ಬಾಕಿ ಇದೆ. ಸೊ ಅದೆಲ್ಲವೂ ಕಂಪ್ಲೀಟ್ ಆದಮೇಲೆ ಈ ಸ್ಥಳವನ್ನು ನೋಡುವ ಅದ್ಭುತವೇ ಬೇರೆ. ಗೋವಾದಲ್ಲಿ ಜಾಸ್ತಿ ರಶ್ ಇರೋ ಬೀಚ್ ಅದೀಗ. ಎಲ್ಲ ಕಡೆ ಕನ್ನಡ ಇದೆ, ಎಲ್ಲ ಕಡೆ ಫುಲ್ಲೇ ಇದೆ. ಗೋವಾ, ವಾರ್ಕಾ, ಬೆನಾಲಿ, ಕಬ್ಜರಾಮ್ ಆ್ಯಂಡ್ ಬಟರ್ಫ್ಲೈ ಬೀಚ್. ಆಲ್ಮೋಸ್ಟ್ ಈ ಬೀಚ್ಗಳೆಲ್ಲ ನೋಡಿದ್ದೀವಿ, ಬಟ್ ಬಟರ್ಫ್ಲೈ ಬೀಚ್ ನೋಡಿಲ್ಲ. ಇವಾಗ ನಾವು ಹೋಗ್ತಾ ಇರೋದು ಮೇ ಬಿ ಬಟರ್ಫ್ಲೈ ಬೀಚ್ಗೆ ಅಂತಲೇ ಅಂದ್ಕೊಳ್ತೀನಿ. ಆನ್ ದ ವೇ ಡೆಸ್ಟಿನೇಷನ್ ಯಾವ್ದು ಡಿಸೈಡ್ ಆಗುತ್ತೆ ಗೊತ್ತಿಲ್ಲ, ಬಟ್ ಇವಾಗ ಹೊರಡೋಣ. ಗೋವಾದಲ್ಲಿ ಮೊದಲ ದಿನ.